ಕಷ್ಟ ಅನ್ನೋದು ಸೊ ಸುಲಭ ಯಾವುದೂ ಇರಲಿಲ್ಲ. ಒಂದು ಕಥೆನ ಚೂಸ್ ಮಾಡೋದು ಅಷ್ಟೇ ತುಂಬ ಕಷ್ಟ ಆಯಿತು. ಸುಮಾರು ಕಥೆಗಳು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿತ್ತು. ಯಾವ ತಗೊಂಡ್ರೆ ಒಳ್ಳೆಯದು, ಯಾವ ನಮ್ಮ ಮಾರ್ಕೆಟ್ ವರ್ಕ್ ಆಗುತ್ತೆ ಅಥವಾ ಇದನ್ನೆಲ್ಲ ನನಗೆ ಐಡಿಯಾನೇ ಇಲ್ಲ. ಸೊ ಎಲ್ಲನೂ ನಾವು ಏನು ಈ ಸಿನಿಮಾ ಕೂತ್ಕೊಂಡು ಸ್ಟ್ರಾಟಜಿ ಮಾಡಿದಷ್ಟು ಸುಲಭ ಅಲ್ಲ. ಗ್ರೌಂಡ್ಗೆ ಹೋದಾಗ ನಿಮ್ಗೆ ಅರ್ಥ ಆಗುತ್ತೆ, ಇಟ್ ಇಸ್ ವೆರಿ ಡಿಫಿಕಲ್ಟ್. ಸೊ ಹೀಗೆ ಜರ್ನಿ ಸ್ಟಾರ್ಟ್ ಆಗಿದ್ದು ನಮ್ಮದು. ಹಾಗಾಗಿ ನಾವು ಸಿನಿಮಾ ರಂಗಕ್ಕೆ ಬಂದಿದ್ದು. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಕಾರ್ತಿಕ್ ಫಸ್ಟ್ ಪ್ರಾಜೆಕ್ಟ್ ಅಲ್ಲಿಂದ ಬಂದಿದ್ದು. ಅದು ಕಂಪ್ಲೀಟ್ ಆಗದೇ ಇರೋ ಕಾರಣ ಇದು ನನ್ನ ಫಸ್ಟ್ ಪ್ರೊಡಕ್ಷನ್. ಸೊ ಮಾಡ್ತೀವಿ ಕಾರ್ತಿಕ್ ಕಂಪ್ಲೀಟ್ ಆಗೋದು. ಹೀಗೆ ಜರ್ನಿ. ಇನ್ನು ಮಾರ್ನಿಂಗ್ ಬಗ್ಗೆ ಹೇಳಬೇಕು ಅಂದರೆ ಆಲ್ ಥ್ಯಾಂಕ್ಸ್ ಟು ರಿತ್ವಿಕ್ ಆ್ಯಂಡ್ ನಮ್ಮ ಶಕ್ರು. ರಿತ್ವಿಕ್ ಒಂದ್ಸರಿ ಮೆಸೇಜ್ ಹಾಕಿದ್ರು ನನಗೆ. ಸೊ ಮೆಸೇಜ್ ಹಾಕಿ ಸರ್ ಐ ನೋ ಇಟ್ ಫ್ರಮ್ ಲಾಸ್ಟ್ 15 years ಬಟ್ ಜಾಸ್ತಿ ಮಾತಾಡೋಲ್ಲ, ಅಲ್ಪ ಮಾತಾಡೋದೇ. ಅವ್ರಿಗೆ ಟೆಕ್ಸ್ಟ್ ಹಾಕಿ ಸಿಗಲ್ವ ಹಿಂದೊಂದು ಕತೆ ಇದೆ ಅಂತ ಹೇಳಿದಾಗ ನಾನು ಕತೆ ಕೇಳ್ತಿದ್ದೆ, ಸರಿ ಬನ್ನಿ. ಆಗ ಶಕ್ರನ್ನ ನಾನು ಮೀಟ್ ಮಾಡಿದ್ದು ಫಸ್ಟ್ ಟೈಮ್. ನೀವೆಲ್ಲ ಅಂದ್ಕೊಂಡಂಗೆ ನಾನು ಹೀಗೆ ಪಡ್ಕೊಂಡಲ್ಲಿರೋ ರಿಷಬ್ ಅವರ ಕಸಿನ್ ಇರಬೇಕು ಅಂತ ಅಂದ್ಕೊಂಡೇ ಸ್ಟಾರ್ಟ್ ಆಗಿದ್ದು. ಸೊ ಬಟ್ ಟು ಬಿ ವೆರಿ ಫ್ರಾಂಕ್ ಅಲ್ಲ, ಇಟ್ಸ್ ಅ ಗ್ರೇಟ್ ನರೇಟರ್. ನೀವು ಯಾರನ್ನೇ ಕೇಳಿ ಅವರೊಂದು ಸ್ಟೋರಿನ ಒಂದು ಸ್ಟಾರ್ಟ್ ಮಾಡಿ ಎಂಡ್ ಮಾಡೋವರೆಗೂ ನಿಮ್ಮ ಮೇಲೆ ಕಂಪ್ಲೀಟ್ ಗ್ರಿಪ್ ಇರುತ್ತೆ. ನೀವು ಅಲ್ಲಿ ಇಲ್ಲಿ ತಿರುಗದೇ ಇಲ್ಲ, ಅಷ್ಟು ನೀಟಾಗಿ ಹೇಳ್ಕೊಂಡು ಹೋಗ್ತಾರೆ. ಫಸ್ಟ್ ಟೈಮ್ ಇವ್ರು ಕಲಿಸಿದ ಕತೆ ನನಗೆ ಅಷ್ಟು ಇಷ್ಟ ಆಗಿತ್ತು. ಇಟ್ ವಾಸ್ ಕಂಪ್ಲೀಟ್ಲಿ ಏನು ಪ್ರೇಮ ಕತೆ, ಏನು ಪ್ಯೂರ್ ಕತೆ, ಕಂಪ್ಲೀಟ್ ಏನು ಚೈತ್ರ ಅವ್ರದ್ದು ಇವಾಗ ಏನು ಸಿನಿಮಾ ಇಲ್ಲ ಅದೇ ಕತೆನೇ, ಬಟ್ ಬರೀ ಪ್ರೇಮ್ ಕತೆ ಇತ್ತು. ಅದಾದಮೇಲೆ ನಾನು ರಿಜೆಕ್ಟ್ ಮಾಡಿದ್ದೆ, ಬೇಡ ಇದು ಸ್ವಾರಸ್ಯನೇ ಇಲ್ಲ ಇದು. ಅದಾದಮೇಲೆ ಮತ್ತೆ ಬಂದವರು ಒಂದು ಆಲ್ಮೋಸ್ಟ್ 2 months ಆದಮೇಲೆ ಬಂದರು. ಆ ಕಥೆಯಲ್ಲಿ ತಂದಂಥ ಟ್ವಿಸ್ಟಿಗೆ ನೋಡಬೇಕು ನೀವು. ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ. ಆ ಟ್ವಿಸ್ಟು, ಆ ಟರ್ನ್ಸು, ಏನು ನಮ್ಮ ಟ್ರೆಡಿಷನಲ್ಸ್ ವ್ಯಾಲ್ಯೂಸ್ನ ಹೆಂಗೆ ಎತ್ಕೊಂಡಿರೋದು ಅದು ತುಂಬ ಇಷ್ಟ ಆಗಿದೆ. ಸೊ ಹಾಗಾಗಿ ಈ ಕಥೆನ ಬಿಟ್ಟು ಮಾಡಿದ್ವಿ. ಹಾಗಾಗಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಮತ್ತೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ಅಂದರೆ ನಾವು ಯಾವುದೇ ಕಥೆ ಮಾಡಬೇಕಾದ್ರೆ ಎಷ್ಟೊಂದು ಅಡಚಣೆ ಬರ್ತಾನೆ ಇರುತ್ತೆ. ಅಂದರೆ ಒಂದು ಹೀರೋಯಿನ್ ಅಪ್ರೋಚ್ ಮಾಡ್ತೀವಿ, ಅವ್ರು ಸಿಗಲ್ಲ, ಆಮೇಲೆ ಇನ್ನೊಂದು ಯಾರು ಬರ್ತಾರೆ, ಓಕೆ ಎಲ್ಲೋ ಸೆಟ್ಲ್ ಆಗ್ತೀವಿ. ಬಟ್ ಇಲ್ಲಿ ನಮಗೆ ಫಸ್ಟ್ ಬಂದಿದ್ದು ಏನು ಡ್ರಾಫ್ಟ್ ಇತ್ತಲ್ಲ, ಯಾವ ಕ್ಯಾರೆಕ್ಟರ್ ಯಾರು ಮಾಡ್ತಾರೆ ಅದರಲ್ಲಿ ಒಬ್ಬರು ಬಿಟ್ಟು ಇನ್ನೆಲ್ಲರೂ ಅದೇ ಕ್ಯಾರೆಕ್ಟರ್ಸೇ ಇದ್ದಾರೆ, ಯಾರನ್ನೂ ಬಿಟ್ಟಿಲ್ಲ ನಾವು, ಇನ್ಕ್ಲೂಡಿಂಗ್ ಚೈತನ್ ಡೈರೆಕ್ಟ್ ಮಾಡಿದ್ರೆ ನಮ್ಗೆ ಡೇಟ್ಸೇ ಇಲ್ಲ. ನೆಕ್ಸ್ಟ್ ಡೇ ಅವರೇ ಬಂದರೆ ನಾನು ಮಾಡ್ತೀನಿ. ಆ್ಯಂಡ್ ಇದು ಹೆಂಗೆ ಆಗ್ತದೆ ಅಂದರೆ ಒಂದು ಫಸ್ಟ್ ಸ್ಕೆಡ್ಯೂಲ್ ಆಲ್ಮೋಸ್ಟ್ 30 days ಮಾಡಿದ್ವಿ ಸರ್. 30 ದಿನ, ಒಂದು ದಿನ ರಜೆ ಇಲ್ಲ. ಒಂದು ದಿನ ರಜೆ ಇಲ್ಲ ಮಂಗಳೂರಲ್ಲಿ, ಒಂದು ದಿನ ಮಳೆಗೂ ಸಿಗೋದಿಲ್ಲ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಎಂಟೈರ್ ಟೆಕ್ನಿಕಲ್ ಟೀಮ್. ಅವರು ಒಂದು ದಿನ ನನಗೆ ಕಂಪ್ಲೇಂಟ್ ಮಾಡಿದ್ರೆ ಓಕೆ ನನ್ನ ಭಾನುವಾರ ನನ್ನ ರಜಾ ಬೇಕು ಅಂದೋರೇ ಇಲ್ಲ. ಅಷ್ಟು ನೀಟಾಗಿ ಒಂದು ಕ್ಲಿಯರ್ ಕಟ್ ಮುಗಿಸಿಕೊಟ್ಟಿದ್ದಾರೆ. ಇನ್ನು ಅದಾದಮೇಲೆ ನಮಗೆ ಬೇರೆ ಶೆಡ್ಯೂಲ್ಸ್ ಮಾಡಿದ್ದು ಬ್ರೇಕ್ ತಗೊಂಡು ಇಲ್ಲ, ಅದು ಬಂದ್ಬಿಡುತ್ತೆ. ಆಲ್ಮೋಸ್ಟ್ 15 ವರ್ಷ ಅದರಲ್ಲಿ ಜನ ಹೆಂಗೆ ಇಟ್ಕೋಬೇಕು, ಹೆಂಗೆ ಮಾಡಿಸ್ಬೇಕು. ಸೊ ಅದೊಂದು ನನಗೆ ಹೆಲ್ಪ್ ಆಗಿತ್ತು. ಅಂದರೆ ಅದು ಬಿಟ್ಟರೆ ಬೇರೆ ಕಷ್ಟಗಳು ಸುಮಾರು ಇತ್ತು. ನಮ್ಮ ಶತ್ರು ಎಷ್ಟೋ ಸಲ ಡಲ್ ಆಗಿಬಿಡ್ತಾರೆ, ಅವೆಲ್ಲ ಇದೆ. ಸೋನು ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿದೆ. ಅದು ಸ್ಟಾರ್ಟಿಂಗಲ್ಲಿ ಫಸ್ಟ್ ಅವ್ರ ಮೇಲೆ ಬಂದಿತ್ತು. ಫಸ್ಟ್ ಟೈಮೇ ಆಲ್ಮೋಸ್ಟ್ ಅವರು ಇದು ತಗೋತಾರ ಮೇಡಮ್ ಅಂತ ಸ್ಲ್ಯಾಂಗ್ ಅಂತ. ಬಟ್ ರಿಯಲಿ ಐ ಅಪ್ರಿಷಿಯೇಟ್ ಹಿಮ್. ತುಂಬ ಎಫರ್ಟ್ ಹಾಕಿದ್ದಾರೆ. ತುಂಬ ಕಡೆಯಿಂದ ವರ್ಕ್ಶಾಪ್ಸು, ಹುಲಿ ದೇಶದ ನೃತ್ಯ ಹೇಳ್ಕೊಟ್ಟಿದ್ದಾರೆ ನಮ್ಮ ಹೀರೋಗೆ. ಅದಂತೂ ಅಮೇಝಿಂಗು. ಆ್ಯಂಡ್ ನೃತ್ಯ ಡಿಡ್ ಅಮೇಝಿಂಗ್ ಜಾಬ್. ಅದು 1 ದಿನ 2 ದಿನ ಕಲಿಯುವಂಥ ಕೆಲಸನೇ ಅಲ್ಲ ಅದು. ಸೊ ಇವೆಲ್ಲ ಒಟ್ಟುಗೂಡಿ ಏನೋ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ. ಇಷ್ಟೇ ಟ್ರೈಲರ್ ಬರುತ್ತೆ, ಇಷ್ಟೇ ರಿಲೀಸ್ ಕೂಡ ಮಾಡ್ತೀವಿ. ಬಹುಶಃ ಎಲ್ರಿಗೂ ಖುಷಿ ಬರುತ್ತೆ. ಇಲ್ಲ ಸರ್, ನಾವು ಹಿಂದೆ ಇಟ್ಟು ಅವನು ಇಟ್ಕೊಂಡ್ರೆ ಸಾಕಾಗಿದೆ. ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ಇಲ್ಲಿ ಜನ ಆರ್ಟಿಸ್ಟ್ ಸಿಗೋದು ಒಂದು ವಿಚಾರ ಆದರೆ ಟೆಕ್ನಿಕಲ್ ಟೀಮ್ ಸಿಗೋದು ತುಂಬ ಇಂಪಾರ್ಟೆಂಟ್. ನಾವು ಪ್ರತಿಯೊಬ್ಬರ ಜೊತೆ ಕೆಲಸ ಮಾಡೋಲ್ಲ. ನಮ್ಮ DOP ಇರ್ಬೋದು ಅಥವಾ ಆರ್ಟ್ ಡೈರೆಕ್ಟರ್ ಇರ್ಬೋದು. ಯಾಕಂದರೆ ಅಷ್ಟು ದೊಡ್ಡ ಸೆಟ್ ಹಾಕಿದ್ದೀವಿ ನಾವು ಮಂಗಳೂರಲ್ಲಿ ಪ್ರೈಮ್ ಲೊಕೇಶನ್ಸಲ್ಲಿ. ದಟ್ ವಾಸ್ ಮೋರ್ ಇಂಪಾರ್ಟೆಂಟ್. ಆ ಸೆಟ್ಸ್ ಹಾಕಿ
ಆ ಸೆಟ್ ತಕ್ಕಂಗೆ ನಮ್ಮ ಡಿ ಒ ಪಿ ಅವರು ಪ್ರತಿಯೊಬ್ಬರು ಮುಂಚೆ ಹೋಗಿ ನೋಡಿ ಅವರಿಬ್ಬರು ಸಿಂಗ್ ತುಂಬ ಚೆನ್ನಾಗಿದೆ. ಒಂದ್ಸಲ ಒಂದು ಕ್ಷಣ ನೋಡಿದ್ರೆ ಯಾವ ಡೈರೆಕ್ಟ್ ಅಂತಲೇ ಗೊತ್ತಾಗಲ್ಲ ನಿಮಗೆ, ಹಂಗೆ ಸಿಂಕ್ ಆಗಿರ್ತಾರೆ. ಅವರಿಬ್ಬರು ಮಾತಾಡ್ಕೊಂಡು ಒಂದು ಸೀನ್ನ ಎಷ್ಟು ಚೆನ್ನಾಗಿ ಡಿಸ್ಕ್ರೈಬ್ ನನಗೆ ಮಾಡಿರ್ತಾರೆ. ನಾಳೆ ಶಾರ್ಟ್ಸ್ ಹಾಗೆ ಬಂದರೆ ಆ್ಯಂಡ್ ಇಲ್ಲಿ ಕೂತಿರೋ ಪ್ರತಿಯೊಬ್ಬರೂ ವರ್ಕ್ ಶಾಪ್ ಐತೆ ಸರ್. ಯಾರು ನನಗೆ ರಿಪೀಟ್ ಓಕೆ ನೆಕ್ಸ್ಟ್ ಶಾರ್ಟ್ ಹೋಗೋಣ ಅನ್ನೋದೇ ಇಲ್ಲ. ಸೊ ಹಾಗಾಗಿ ಪ್ರೊಡಕ್ಷನ್ಗೆ ತುಂಬ ಒಳ್ಳೆಯದು. ಅವ್ರ ಕಥೆ ಕಂಪ್ಲೀಟ್ ಮಾಡಿದ್ರೆ ನಾನು ಇಮಿಡಿಯೇಟ್ ತಗೋತೀನಿ. ಅವ್ರು ಕಂಪ್ಲೀಟ್ ಮಾಡೋಕ್ಕೆ ಹೇಗೆ ಅಲ್ಲ ಸರ್. ಸರಿ ಸರ್, ಏನಾದ್ರು ಹೇಳ್ತೀರಾ? ಈಗ ನಾವು ಶೂಟ್ ಕಂಪ್ಲೀಟ್ ಮಾಡಿದ್ವಿ ಸರ್. ಪೋಸ್ಟ್ ಪ್ರೊಡಕ್ಷನ್ ಇದೆ. ಮೇಜರಾಗಿ ನಮಗೆ ಮ್ಯೂಸಿಕ್ ಕಂಪ್ಲೀಟ್ ಆಗಿದೆ. ಮ್ಯೂಸಿಕ್ ಮತ್ತು ಎಸೆಫೆಕ್ಟ್ಸು ಇದಾದರೆ ಆಲ್ಮೋಸ್ಟ್ ಒಂದೆರಡು ಸಾಂಗ್ಸ್ ಆಗಿದೆ. ಇನ್ನು 3 ಸಾಂಗ್ಸ್ ಬಾಕಿ ಇದೆ. ಆಮೇಲೆ ಸ್ಕೋರ್ಸ್ ಫಿನಿಶಿಂಗ್ ಆಗಿದೆ. ಸೊ ನನ್ನ ಅಭಿಪ್ರಾಯ ಸೆಪ್ಟೆಂಬರ್ ಅಂತ ನಾವು ಯೋಚನೆ ಇದ್ದೀವಿ, ನೋಡಬೇಕು ಸರ್. ಸಾರಿ, ಎಕ್ಸ್ಪೆನ್ಸಿವ್ ಅನ್ನೋದು ಹೇಳೋಕ್ಕಾಗಲ್ಲ ಸರ್. ನೀವು ಯಾವ್ದು ಏನು ತಾಳೆ ಆಗ್ತೀರ ಅನ್ನೋದು ಡಿಪೆಂಡ್ ಆಗುತ್ತೆ. ಬಿಕಾಸ್ ಔಟ್ಸ್ಕರ್ಟ್ಸಲ್ಲಿ ನಾವು ಸ್ಟುಡಿಯೋದಾಗ ಶೂಟ್ ಮಾಡೋದು ಆಚೆ ತುಂಬ ವ್ಯತ್ಯಾಸ ಇದೆ. ಇವತ್ತು ಹಿಂಗಿರುತ್ತೆ, ನಾಳೆ ಅನುಭವ ಹೋಗುತ್ತೆ. ನಾವು ಇನ್ನೇನೋ ಅನ್ಕೋತೀವಿ, ಅನ್ನೋದ್ಮೇಲೆ ಇನ್ನೇನೋ ಮಾಡ್ತೀವಿ. ಸೊ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿನೇ ಮಾಡಿದ್ರು, ಯಾವುದನ್ನು ವ್ಯರ್ಥ ಖರ್ಚು ಮಾಡ್ತಾ ಇದ್ದೀವಿ. ಸೊ ಆ ಚಾನ್ಸ್ ಯಾರೂ ಕೊಟ್ಟಿಲ್ಲ ನನಗೆ. ಆ್ಯಂಡ್ ಇಟ್ ಇಸ್ ವೆರಿ ಅಂದರೆ ಯೋಚನೆ ಮಾಡಿನೇ ಕೊಟ್ಟಿದ್ದೀವಿ. ರಿಸ್ಕ್ ಇದೆ ಸರ್, ಅದನ್ನೇ ಹೇಳಿದ್ವಿ. ಯಾವುದೇ ಕಂಟೆಂಟು ಇದು ವರ್ಕ್ ಆಗುತ್ತೆ, ನನಗೆ ವರ್ಕ್ ಆಗಲ್ಲ ಅಂತ ನಾನು ಕೂತ್ಕೊಂಡು ನಾನು ಜಡ್ಜ್ ಮಾಡಿದ್ರೆ ಆಗಲ್ಲ. ಇಟ್ ಇಸ್ ಆಲ್ ಆಡಿಯನ್ಸ್. ಅವತ್ತಿನ ಪಲ್ಸ್ಗೆ ನಾನು ರಿಲೀಸ್ ಮಾಡಿದ ಪಲ್ಸ್ಗೆ ಏನು ರಿಯಾಕ್ಷನ್ ಬಂತು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಇವತ್ತು ಕುತ್ಕೊಂಡು ಹೇಳೋಕ್ಕಾಗಲ್ಲ. ಇವತ್ತು ಕುತ್ಕೊಂಡು ಬೇರೆ ಮೇಲೆ ಭಾರ ಹಾಕ್ಬೇಕಷ್ಟೇ. ಅದನ್ನು ಹಾಕಿದ್ದೀನಿ. ಇನ್ನು ನಿರ್ಮಾಪಕಿ ಶಿಲ್ಪಾ ಮೇಡಮ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಎಲ್ರಿಗೂ ಬಂದಿದ್ದಕ್ಕೆ. ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ಸರ್. ಏನಿಲ್ಲ, ನಮ್ಮ ಅಣ್ಣಮ್ಮಿ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ, ಎಲ್ಲದ್ರ ಬಗ್ಗೆನೂ. ಥ್ಯಾಂಕ್ ಯು ಓಲ್ಡ್ ಟೀಮ್. ಈ ಸಪೋರ್ಟ್ ಎಲ್ಲ ಮನೆ ತನಕ ಹೀಗೆ ಇರಲಿ. ಥ್ಯಾಂಕ್ ಯು. ಗುಣಾದ್ಯ ಪ್ರೊಡಕ್ಷನ್ಸ್ ಮಿಷನ್ ಅಥವಾ ಮಿಷನ್ ಏನಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಗುಣಾದ್ಯ ಅನ್ನೋ ಟೈಟಲ್ ನಿಮಗೆ ಗೊತ್ತಿರೋದ್ರಿಂದ ಇಟ್ಸ್ ಗಣಪತಿ ಸ್ಟಾರ್ಟ್. ನಾವು ಏನೇ ಸ್ಟಾರ್ಟ್ ಮಾಡಬೇಕಂದ್ರೂ ಮೊದಲಿಗೆ ಪೂಜೆ ಮಾಡೋದು ಗಣೇಶನಿಗೆ. ಸೊ ಅದರದ್ದೇ ಒಂದು ಟೈಟಲ್ ತಗೊಂಡು ಗುಣಾದ್ಯ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಕಾರ್ತಿಕ್ ಹೇಳಿದಂಗೆ ನಿಶಾಂತ್ ವೆರಿ ಪ್ಯಾಷನಬಲ್. ಅವ್ರಿಗೆ ಏನಂದರೆ ತುಂಬ ಸಾಕಷ್ಟು ಸ್ಟೋರಿಗಳನ್ನ ಕೇಳಿದ್ದಾರೆ. ಯಾವುದೇ ಸ್ಟೋರಿ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಸುಮಾರು ಒಂದು 50-100 ಕೇಳಿರ್ಬೋದೇನೋ. ಪ್ರತಿ ಸಲ ಬಂದು ನನ್ನ ಹತ್ರ ಡಿಸ್ಕಸ್ ಮಾಡ್ತಿದ್ರು. ನಾನು ಲಾಸ್ಟ್ ಟೈಮು ಕೂಡ ಹೇಳಿದ್ದೀನಿ ಮಾತನ್ನ. ಪ್ರತಿ ಸಲ ಬಂದು ನನ್ನ ಹತ್ರ ಡಿಸ್ಕಸ್ ಮಾಡ್ತಿದ್ರು. ಓಕೆ, ನಾವೇ ಟ್ರೈ ಮಾಡೋಣ, ನಮ್ಮದೇ ಒಂದು ಓನ್ ಪ್ರೊಡಕ್ಷನ್ ಟ್ರೈ ಮಾಡೋಣ ಅಂತ ವಿ ಸ್ಟಾರ್ಟೆಡ್ ಗುಣಾದ್ಯ ಪ್ರೊಡಕ್ಷನ್ ಅಂತ. ಸೊ ಅದರಲ್ಲಿ ಮಾನವಿಂದ ಸ್ಟಾರ್ಟ್ ಮಾಡಿದ್ದೀವಿ. ಹೊಸ ಫ್ಯಾಮಿಲಿ ಸಿಕ್ಕಿದೆ ನನಗೆ ಅಂತ. ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ನಮ್ಮ ಫ್ಯಾಮಿಲಿ ಅಂತ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೋನು ಗೌಡ ಆಗಿರಲಿ, ಚೈತ್ರ ಆಗಲಿ, ಋತ್ವಿಕ್ ಆಗಿರಲಿ, ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್ ಪ್ರತಿಯೊಬ್ಬರೂ ತುಂಬ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೋಡೋಣ ಹೇಗಿದೆ. ಥ್ಯಾಂಕ್ ಯು.